ಇವತ್ತು ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ NDPS ಅಂದರೆ ಗಾಂಜಾ ಸೇವಿಸುವವರ ವಿರುದ್ಧ ವಿಶೇಷ ಕಾರ್ಯಾಚರಣೆಯನ್ನು ಕೈಗೊಂಡು ಒಟ್ಟು ಇವತ್ತು 354 ಜನ ಡ್ರಗ್ಸ್ ಸೇವಿಸಿರುವಂಥ ವ್ಯಕ್ತಿಗಳನ್ನು ಕರೆತಂದು ಹುಬ್ಳಿ ಕಿಮ್ಸ್ ಆಸ್ಪತ್ರೆ ಮತ್ತು ಧಾರವಾಡ ಲಿಮಾನ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದು ಅದರಲ್ಲಿ ಒಟ್ಟು 156 ಜನರಲ್ಲಿ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿರುತ್ತದೆ, ಅಂದರೆ ಪಾಸಿಟಿವ್ ಬಂದಿರುತ್ತದೆ. ಅದರಲ್ಲಿ 79 ಜನ, ಸುಮಾರು 79 ಜನ ವಿವಿಧ ಶಾಲೆ ಮತ್ತು ಶಿಕ್ಷಣ ಸಂಸ್ಥೆಗಳು ಓದಿರುವ ವಿದ್ಯಾರ್ಥಿಗಳು ಆಗಿರುತ್ತಾರೆ. ಈ ಬಗ್ಗೆ ಒಟ್ಟು ನಮ್ಮ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಟ್ಟು 38 ಪ್ರಕರಣಗಳು ದಾಖಲಾಗಿರುತ್ತವೆ. ಮುಖ್ಯವಾಗಿ ಇಂದಿನ ವಿಶೇಷ ಈ ಕಾರ್ಯಾಚರಣೆಯು ಮುಖ್ಯವಾಗಿ ಮಾದಕ ವಸ್ತುಗಳ ಸೇವನೆ ನಿಗ್ರಹಿಸುವ ಗುರಿಯೊಂದಿಗೆ ನಡೆಸಲಾಗಿರುತ್ತದೆ. ಈ ಕಾರ್ಯಾಚರಣೆಯನ್ನು ನಾವು ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರ ಮಾರ್ಗದರ್ಶನದಲ್ಲಿ ಕೈಗೊಂಡಿರುತ್ತೇವೆ. ಜೊತೆಗೆ ಈ ಪಾಸಿಟಿವ್ ಬಂದಂಥ ವ್ಯಕ್ತಿಗಳನ್ನು ಈ ಜಗದ್ಗುರು ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ಕರೆತಂದು ಕೌನ್ಸಿಲಿಂಗ್ ಕೂಡ ಮಾಡಲಾಗಿರುತ್ತದೆ. ಜೊತೆಗೆ ಅವರು ಪೇರೆಂಟ್ಸ್ ಕೂಡ ಕರೆದು ನಾವು ಕೌನ್ಸಿಲಿಂಗ್ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಸರ್, ಅಂದರೆ ಇಲ್ಲಿವರೆಗೆ ಟೋಟಲ್ ಹುಬ್ಬಳ್ಳಿ ಧಾರವಾಡದಲ್ಲಿ ಟೋಟಲ್ ಎಷ್ಟು ಕೇಸ್ಗಳನ್ನು ತಾವು ದಾಖಲೆ ಮಾಡಿದ್ರಿ? ಮೊದಲ ಡ್ರೈವ್ದಲ್ಲಿ ನಾವು ಸುಮಾರು 399 ಜನರನ್ನು ಕರೆತಂದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಸುಮಾರು 754 ಜನ ಪಾಸಿಟಿವ್ ಬಂದಿದ್ದು ಅದರಲ್ಲಿ ನಾವು ಸುಮಾರು 58 ಪ್ರಕರಣಗಳನ್ನು ದಾಖಲು ಮಾಡಿರ್ತೇವೆ. ಎರಡನೆಯ ಬಾರಿ ಸ್ಪೆಷಲ್ ಕಾರ್ಯಾಚರಣೆಯನ್ನು ಕೈಗೊಂಡಾಗ ಸುಮಾರು 416 ಜನರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಅದರಲ್ಲಿ 254 ಜನ ಪಾಸಿಟಿವ್ ಬಂದಿದ್ದು ಸುಮಾರು 57 ಪ್ರಕರಣಗಳನ್ನು ದಾಖಲು ಮಾಡಿರ್ತೇವೆ. ಇದು 3ನೇ ಹಂತದ ನಮ್ಮ ಸ್ಪೆಷಲ್ ಕಾರ್ಯಾಚರಣೆ ಆಗಿದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸಾಕಷ್ಟು ದಿನಗಳಿಂದ ಈ ರೀತಿ ಗಾಂಜಾ ಸೇವನೆ ಸದ್ದು ಮಾಡ್ತಾ ಇತ್ತು. ಹೆಚ್ಚು ಕಡಿಮೆ 1.5 ತಿಂಗಳಿನಿಂದ ಜನರು ಕೂಡ ನಿಟ್ಟುಸಿರು ಬಿಡುವಂತ ಒಂದು ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಇದು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಮುಂದುವರಿಯುತ್ತಾ ಸರ್ ಕಾರ್ಯಾಚರಣೆ? ನಾವು ಸ್ಪೆಷಲ್ ಡ್ರೈವ್ ಆಗಿ ಮಾಡ್ತಾ ಇರ್ತೀವಿ. ಮುಖ್ಯವಾಗಿ ಆ ಪೇರೆಂಟ್ಸ್ಗಳಿಗೆ ತಿಳಿ ಹೇಳುವುದಂದ್ರೆ ಅವ್ರದ್ದು ಕೂಡ ಮುಖ್ಯವಾದ ಪಾತ್ರ ಇರುತ್ತೆ. ತಮ್ಮ ಮಕ್ಕಳನ್ನು ಕೂಡ ಅವರು ಯಾವ ರೀತಿ ಸಾಕ್ತಿದ್ದಾರೆ ಅನ್ನೋದು ಅವರು ಯೋಚನೆ ಮಾಡಬೇಕು ಮತ್ತು ಅಬ್ಸರ್ವೇಷನ್ ಇಡೋದು ಭಾಳ ಉತ್ತಮ. ಅದಕ್ಕಾಗಿ ಅವ್ರಿಗೂ ಕೂಡ ನಾವು ಕೌನ್ಸಿಲಿಂಗ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಓಕೆ ಸರ್, ಅಂದರೆ ಕಾಲೇಜುಗಳಲ್ಲಿ ಕೂಡ ಈ ರೀತಿ ಒಂದು ಸದ್ದು ಮಾಡ್ತಾ ಇತ್ತು, ಅಲ್ಲಿ ಕೂಡ ಒಂದು ಅವೇರ್ನೆಸ್ ಮಾಡುವಂಥ ಪ್ರಯತ್ನ ಕೂಡ ತಮ್ಮ ಕಡೆ ಆಯಿತು. ಆ ಕಡೆ ಇವತ್ತಿನ ಸ್ಪೆಷಲ್ ಕಾರ್ಯಾಚರಣೆ ಕೂಡ ನಾವು ಸ್ಕೂಲ್ ಕಾಲೇಜುಗಳನ್ನು ಹಮ್ಮಿಕೊಂಡಿದ್ವಿ. ಇದರ ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ಕೂಡ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಕೂಲು, ಕಾಲೇಜು, PGಗಳಲ್ಲಿ ಕೂಡ ಠಾಣಾ ಅಧಿಕಾರಿ ವ್ಯಾಪ್ತಿಯಲ್ಲಿ ಅಂದರೆ PI ಅವರ ನೇತೃತ್ವದಲ್ಲಿ, ACP ಅವರ ನೇತೃತ್ವದಲ್ಲಿ, DCP ಅವರ ನೇತೃತ್ವದಲ್ಲಿ ಪ್ರತಿ ವಾರದಲ್ಲಿ ಒಂದೊಂದು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಹಮ್ಮಿಕೊಳ್ಳುವಂಥ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದೆ. ಇಷ್ಟು ಪ್ರಕರಣಗಳಲ್ಲಿ ವಿದ್ಯಾರ್ಥಿಗಳು ಎಷ್ಟು ಅಂತ ಸರ್ ಹೇಳಲಿಕ್ಕೆ? ಇವತ್ತು ನಮಗೆ ಸಿಕ್ಕಂಥ ಈ ಕಾರ್ಯಾಚರಣೆಯಲ್ಲಿ ಸುಮಾರು 80 ಜನ ವಿದ್ಯಾರ್ಥಿಗಳಿದೆ. ಮತ್ತು ಕೆಲವೊಬ್ಬರು ಡ್ರಾಪ್ಔಟ್ ಆದವರು ಇರ್ತಾರೆ, ಪ್ರೊಫೆಷನಲ್ ವರ್ಕ್ ಮಾಡೋರು ಕೂಡ. ಥ್ಯಾಂಕ್ ಯು.